ಪದ್ದು ಭಾವನ ಹತ್ರ ನೀನ್ ಎಷ್ಟ್ ಸಲ ಉಗ್ಸ್ಕೊಂಡು 3 ಸಲ ಕಣ. ನಿನಗಿಂತ ನಾನೇ ವಾಸಿ 4 ಸಲ ಬೈಸ್ಕೊಂಡೆ. ದುಡ್ಡು ಕೇಳಿದ್ರೆ ಸಾಕು ಬೈತಾನ. ನಿನಗಿಂತ ನಾನೇ ವಾಸಿ ಕಣೋ. ನಾನೇನಾದ್ರು ದುಡ್ಡು ಕೇಳಿದ್ರೆ ಕ್ಯಾಕರ್ಸಿ ಮುಖಕ್ಕೆ ಹೋಗಿತಾರೆ. ನೋಡು, ನಮ್ ಖರ್ಚಿಗಾಗೋ ಹಣನ ನಾವ್ ಹೇಗಾದ್ರೂ ಸಂಪಾದನೆ ಮಾಡ್ಲೇಬೇಕು, ಇಲ್ಲ ಅಂದ್ರೆ ವೇಸ್ಟ್ ಬಾಡಿಗಳಾಗೋಗ್ತಿವಿ. ಅಂದ್ರೆ ಇವಾಗ ನಾವ್ ಆಗಿಲ್ಲ ಅಂತ್ಯಾ? ಕಳ್ತನ ಮಾಡೋದ್ರೂ ದುಡ್ಡು ಸಂಪಾದನೆ ಮಾಡ್ಲೇಬೇಕು ಕಣ. ಹಾಗಿದ್ರೆ ಬ್ಯಾಂಕ್ ಲೂಟಿ ಮಾಡೋಣವಾ, ಚಿನ್ನದ ಅಂಗಡಿ ಲೂಟಿ ಮಾಡೋಣವಾ? ಒಂದ್ಸಲ ಕಳ್ತನ ಮಾಡಿದ್ರೆ ಸಾಕು, ದುಡ್ಡು ಕೈಗೆ ಬರ್ತಿದ್ದಾಗೆ ದುಡ್ಡೇ ದೊಡ್ಡಪ್ಪ, ನಾವೇ ಆದ್ರ ಅಪ್ಪ. ಹಾಗಿದ್ರೆ ಕಳ್ತನ ಮಾಡೇ ಬಿಡೋಣ. ಕಳ್ಳ 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 ಕಳ್ಳ. ಯಾಕೋ ಓಡ್ ಬಂದಿದ್ದು? ಯಾರ ಕಳ್ಳ ಕಳ್ಳ ಅಂದ್ರಲ್ಲೋ? ಕಳ್ತನ ಮಾಡಿದ್ಮೇಲೆ ತಾನೆ ನಾವು ಕಳ್ರಾಗೋದು. ನಾವು ಮುಂದೆ ಕಳ್ತನ ಮಾಡೋ ಟೈಮಲ್ಲಿ ಯಾರಾದ್ರೂ ಕಳ್ಳ ಕಳ್ಳ ಅಂತ ಕೂಕೊಂಡ್ರೆ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಪ್ರಾಕ್ಟೀಸ್ ಮಾಡಿದ್ವಿ. ಏನಾಯ್ತು? ಅಲ್ಲಿ ನೋಡು, ದುಡ್ಡು ಕೊಡೋ ಬಾಕ್ಸ್ ಅಲ್ವನೋ? ATM. ಲೇ ಪದ್ದು, ದೇವ್ರು ನಮ್ ಪಾಲಿಗಿದಾನೆ ಕಣೋ. ATM ಮಷಿನ ಕೊಟ್ಬಿಟ್ಟಿದಾನೆ. ಲೇ ಬಿಟ್ಲ ಬಾರೋ, ತಕೊಂಡು ಹೋಗ್ಬಿಡಲ್ಲ. ಲೇ ಗನ್ ಮ್ಯಾನ್ಗಳು ಇರ್ತಾರೆ ಕಣೋ, ಅವ್ರೇನಾದ್ರು ನೋಡಿದ್ರೆ ಶೂಟ್ ಮಾಡಿ ಬಿಸಾಕ್ಬಿಡ್ತಾರೆ. ಇಲ್ಲಿ ಯಾರು ಗನ್ ಮ್ಯಾನ್ಗಳಿಲ್ಲ, ನಾವೇ ಗನ್ ಮ್ಯಾನ್ಗಳು. ನಡಿಯಲ್ಲಿ ಸಿಕ್ಕಾಪಟ್ಟೆ ಭಾರ ಇದೆಯಲ್ಲ. ಒಳಗಡೆ ತುಂಬಾ ದುಡ್ಡು ತುಂಬಿರ್ಬೇಕು. ಕಷ್ಟಪಟ್ಟರೆ ಈ ದುಡ್ಡು ನಮಗ್ ಸಿಗೋದು. ಎಲ್ಲಿಗೆ ಹೋಗಿತ್ತು? KM JM ಸವಾರಿ. KM JM ಅಂದ್ರೇನು? ಕೆಂಪು ಮಣ್ಣು ಜೇಡಿ ಮಣ್ಣು ಅಂತ. ಮಾವ, ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟಿದಾಗೆ ನೋಡಿ. ಏನು ಸೂರ್ಯನ? ಅಲ್ಲ, ನಮ್ಮಿಬ್ರನ್ನ. ನಿಮ್ಮಿಬ್ರು ಯೋಗ್ಯತೆಗೆ ಪಾಪ ಹುಟ್ಟ ಸೂರ್ಯ ಏನ್ ತಾನೇ ಮಾಡ್ತಾನೆ. ಮಾವ, ಬೆಟ್ಟದ ಮೇಲೆ ಒಂದಲ್ಲ 2 ಮನೆ ಕಟ್ತೀನಿ. ಒಂದು ನನಗೆ, ಒಂದು ಅವನಿಗೆ. ಅಣ್ಣ ಅಣ್ಣ, ಏನಮ್ಮ? ಎಷ್ಟು ದೊಡ್ಡ ಕಳ್ತನ ಆಗಿದೆ ಗೊತ್ತಾ? ಏನು ಮುತ್ತೈದೆ ಮಾಂಗಲ್ಯ ಚೈನ್ ಸರ ಕದ್ರ ಅಥವಾ ಯಾರ್ದಾದ್ರೂ ಮನೆಗೆ ದುಡ್ಡು ಹೊಡೆದ್ರಂತ? ಅದಕ್ಕಿಂತ ದೊಡ್ಡದು ATM ಕಳ್ತನ ಆಗಿದೆ. ಮತ್ತು ನಮ್ ಫೋಟೋ ಬಂದಿರತ್ತೇನೋ? ಸುಮ್ಮನೆ ಇರೋ. ಮುನಿಯಮ್ಮ ಬಡಾವಣೆಯಲ್ಲಿ ATM ಕಳುವು. ಮಗ, ಇಷ್ಟು ದಿನ ನಾನು ATM ಕಾರ್ಡ್ ಕಳ್ತನ ಮಾಡೋರು ನೋಡಿದ್ದೆ. ATM ಮಿಷಿನ್ನೇ ಕಳ್ತನ ಮಾಡಿದ್ದಾರೆ ಅಂದ್ರೆ ಇವ್ರು ಯಾರೋ ಪ್ರಚಂಡ ಕಳ್ರೆ ಇರ್ಬೇಕಮ್ಮ. ATM ಮಿಷಿನ್ ಕಳ್ತನ ಮಾಡೋದು ಅಷ್ಟೊಂದು ಕಷ್ಟನಾ ಅಣ್ಣ? ಮತ್ತೇನೇನಮ್ಮ, ಟ್ರಿಪಲ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ದರಿದ್ರಕ್ಕೆ ಏನಿಲ್ಲ ಅಂದ್ರೂ ಒಂದು 300 kg ತೂಕನಾದ್ರೂ ಇರುತ್ತಮ್ಮ. ಅದನ್ನ ಹೊಡೆದಿದ್ದಾರೆ ಅಂದ್ರೆ ಆ ಕಳ್ರು ಯಾರಿರಬಹುದು? ನನಗೇನು ಗೊತ್ತಿಲ್ಲ ಪಾಂಡ್ರಂಗ, ನಿನ್ಗೇನಾದ್ರು ಗೊತ್ತೇನೋ ಬಿಟ್ಲಾ? ನನಗೂ ಗೊತ್ತಿಲ್ಲಪ್ಪ. ಲೇ, ಈಗ ನಾನು ನಿಮ್ಮನ್ನೇನಾದ್ರೂ ಕೇಳಿದ್ನೇನ್ರ? ಗೊತ್ತಿಲ್ಲ ಅಂತ ಮೊದ್ಲೇ ಹೇಳ್ಬಿಟ್ವು. ಎಲ್ಲೇ ಏನೇ ತೊಂದ್ರೆ ಆದ್ರೂ ನಿನ್ಗೆ ನಮ್ಮೇಲೆ ತಾನೇ ಮೊದ್ಲು ಕಣ್ಣು. ಅಣ್ಣ, ATM ಮಷೀನ್ ಅಲ್ಲಿ ಎಷ್ಟು ದುಡ್ಡು ಇರುತ್ತೆ? ಸಿಕ್ಕಾಪಟ್ಟೆ ದುಡ್ಡು ಇರುತ್ತಮ್ಮ. ಏನಿಲ್ಲ ಅಂದ್ರೂ ಒಂದು 15 ಲಕ್ಷ ರೂಪಾಯಿನಾದ್ರೂ ಇರುತ್ತೆ. ಅಷ್ಟೇನಾ? ನಿನಗ್ಯಾಕೋ ಇಷ್ಟೊಂದು ಕುತೂಹಲ? ಇನ್ನು ನೋಡಿಲ್ವಲ್ಲ, ಅದಕ್ಕೆ. ಅಂದ್ರೆ ನಮಗೆ ATM ಗೊತ್ತಿಲ್ಲ, BTM ಗೊತ್ತಿಲ್ಲ. ಲೇ ಪದ್ದು, ಅಲ್ಲಿರೋ ಗಿಡಗಳಿಗೆ ನೀರ್ ಹಾಕೋಣ ಬಾರ. ಏನಪ್ಪ ಇವತ್ತು ಇದಕ್ಕಿದ್ದಂಗೆ ಗಿಡಕ್ಕೆ ನೀರು? ಆ ಗಿಡಗಳು ಆಮ್ಲಜನಕ ಕೊಟ್ರೆ ತಾನೇ ನಾವು ಉಸಿರಾಡಕ್ ಆಗೋದು. ಪರಿಸರ ಪ್ರೇಮಿಗಳು ಹೋಗ್ರಪ್ಪ. ಅಣ್ಣ, ಬೇರೆ ನ್ಯೂಸ್ ಓದ್ ಹೇಳ. ಸಿಕ್ತು ಖಾಲಿ ಬುರುಡೆ. ಅಂದ್ರ ಎಳ್ನೀರ್ ಕುಡ್ದು ಖಾಲಿ ಬುರುಡೆ ಬಿಸಾಕ್ ಹೋಗ್ತಾರಲ್ಲೋ, ಅದೇ ರೀತಿ ATM ಅಲ್ಲಿರೋ ದುಡ್ಡನ್ನೆಲ್ಲ ತಗೊಂಡು ಖಾಲಿ ಬಾಕ್ಸ್ ಬಿಸಾಕ್ ಹೋಗಿದ್ದಾರೆ. ಮೋಸ ಹೋಗ್ಬಿಟ್ವಲ್ಲ. ಲೇ, ಈಗ ಏನಾದ್ರೂ ನಾವು ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ ಬೆಂಡ್ ಎತ್ತಿ ಬ್ರೇಕ್ ಹಾಕ್ಬಿಡ್ತಾರೆ. ಪೊಲೀಸರು ಹೇಳೋದೇ ಬೇಡ. ಅವ್ರು ನಾಯಿ ಕರ್ಕೊಂಡ್ ಬರ್ತಾರೆ, ಆ ನಾಯಿ ATM ಬಾಕ್ಸ್ ನ ಮೂಸತ್ತೆ, ಆಮೇಲೆ ನಮ್ಮಿಬ್ರನ್ನ ಮೂಸತ್ತೆ, ಪೊಲೀಸ್ನವ್ರು ಕರ್ಕೊಂಡು ಹೋಗಿ ಮುಗಿಸ್ತಾರೆ. ಹಾಗಿದ್ರೆ ಮೊದಲು ಇದನ್ನೆಲ್ಲಾರು ಸಾಗಾಕ್ ಬಿಡ್ಬೇಕು. ಎಲ್ ಸಾಗಾಗ್ತೀಯೋ? ಅದಕ್ಕೇನೋ ಒಂದು ಐಡಿಯಾ ಮಾಡೋಣ. ಫಸ್ಟ್ ಬಾಯ್ ಮುಚ್ಬಿಡೋಣ. ಹೌದು, ಪಾವನಿಗೆ ಏನಾದ್ರು ಗೊತ್ತಾದ್ರೆ ನಮ್ಮಿಬ್ರನ್ನ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತಾರೆ.
ಹೌದು, ಹೇಳ್ಕೊಳ್ಳೋದಕ್ಕೆ ಗಂಡಗಲಿ ವಂಶದ ಮನೆ, ನೋಡಿದ ಕೂಡ ಭೂತ್ ಬಂಗ್ಲೆ ಇದ್ದಾಗಿದೆ. ಯಾರ ನಂದು ಏನ್ ಪ್ರಯೋಜನ? ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಅಗೆಯವನು ನಾನೇ, ಕಿತ್ತವನು ನಾನೇ, ಅದನ್ನ ಸುಟ್ಟಾಕವನು ನಾನೇ. ನೀವಿಂತ ಕೆಲಸ ಎಲ್ಲ ಮಾಡಬಾರ್ದು. ಯಾಕಪ್ಪ? ಯಾಕಂದ್ರೆ ನೀವು ಈ ಮನೆ ಯಜಮಾನ್ರು. ನೀನ್ ಈ ತರ ಕೆಲಸ ಎಲ್ಲ ಮಾಡ್ತಾರೆ ನಮಗ್ ನಾಚಿಕೆ ಆಗುತ್ತೆ ಅಲ್ವೇ ನಾವ್ ಇಟ್ಲಾ? ನನಗ್ ನಾಚಿಕೆ ಆಗ್ತಾ ಇಲ್ಲ, ಕೆಟ್ಟ ಕೋಪ ಬರ್ತಾ ಇದೆ. ಯಾಕಳಿ ಅಂದ್ರೆ ಬಾವಾ ಈ ಕೆಲಸ ಎಲ್ಲ ನಾವು ಮಾಡ್ಬೇಕು. ತಾವಿಬ್ರು ನಿಯತ್ನಿಂದ ಕೆಲಸ ಮಾಡಿದ್ರೆ ನಾನು ಯಾಕಪ್ಪ ಹಾರೆ ಪಿಕಾಚಿ ತಗೊಂಡು ಕಾಂಪೌಂಡಿಗೆ ಬರ್ತಾ ಇದ್ದೆ. ಬಾವಾ ಒಂದ್ ಕೆಲಸ ಮಾಡಿ, ನೀವು ಒಂದ್ ಕಡೆ ಕೂತ್ಕೊಂಡು ಇಂತ ಕೆಲಸ ಮಾಡ್ರಪ್ಪ ಅಂದ್ರೆ ನಾವು ಮಾಡ್ಬಿಡ್ತೀವಿ. ಇವತ್ತು ಇದಕ್ಕಿದ್ದಂಗೆ ಜ್ಞಾನೋದಯ ಆಗ್ಬಿಟ್ಟಿದೆ ನೋಡ್ರಪ್ಪ. ಜಡಿ ಮಣ್ಣು ಕೆಂಪು ಮಣ್ಣು ನನಗೆ ಕೆಲಸ ಮಾಡ್ದೇನೆ ತಿಂದ್ಬಿಟ್ರೆ ಮೈಗೆತ್ತಲ್ಲ, ಹಾಗಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗೇನು ನೀವಿಬ್ರು ಕೆಲಸ ಮಾಡ್ಬೇಕು ತಾನೆ? ಬನ್ನಿ ನನ್ ಜೊತೆ, ಮೂವರು ಸೇರಿ ಕೆಲಸ ಮಾಡೋಣ. ನಾನು ಈ ಕಡೆ ಕ್ಲೀನ್ ಮಾಡ್ಕೊತೀನಿ, ನೀವಿಬ್ರು ಆ ಕಡೆ ಕ್ಲೀನ್ ಮಾಡ್ಕೊಳ್ಳಿ. ನೀನ್ ಯಾವ ಕಡೆನೂ ಕ್ಲೀನ್ ಮಾಡ್ಬೇಡ, ಎಲ್ಲ ಕಡೆ ನಾವೇ ಮಾಡ್ತೀವಿ ಕಣ. ನೀನ್ ಹೋಗು ಒಳಗೆ. ನಿಮ್ಮಿಬ್ರು ನಮ್ ಕಡೆ ಬರಲ್ಲ ಕಣ. ಯಾವ್ದೈತಿ ATM? ನನಗೆ ಗೊತ್ತಿಲ್ಲ ಬಾಬಾ. ಸುಮ್ಮನೆ ಇರ್ರ. ನಾನು ನಿನ್ನೆ ಸಂಜೆ ಪೇಪರ್ ಓದುವಾಗ ಇಬ್ರು ಗಾಬರಿ ಆಗಿದ್ರಿ. ಆಗ್ಲೇ ನನಗೆ ಸ್ವಲ್ಪ ಅನುಮಾನ ಬಂದಿತ್ತು, ಆಮೇಲೆ ಮತ್ತೆ ಯಾಮಾರ್ಬಿಟ್ಟೆ. ಈ ಕೆಲಸ ಮಾಡ್ರ ನೀವೇ ಕಂಡ್ರ? ಪೊಲೀಸ್ನವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನಿಮ್ಮಿಬ್ರು ಕರ್ಕೊಂಡೋಗಿ 10 ವರ್ಷ ಜೈಲಲ್ಲಿ ತುಂಬಿಡ್ತಾರೆ. ಬಾವಾ ಅದೇನಾಯ್ತು ಅಂದ್ರೆ ನಾವು ರಸ್ತೆಯಲ್ಲಿ ಬರ್ತಾ ಇದ್ವಾ, ಅಲ್ಲಿ ಬಾಕ್ಸ್ ಇತ್ತು, ಹಂಗೆ ಎತ್ತಾಕ ಬಂದ್ಬಿಟ್ವಿ. ಒಳಗಡೆ ಎಲ್ಲ ಖಾಲಿ ಕೊಡೋ, ಇರೋ ದುಡ್ಡೆಲ್ಲ ಏನೋ ತಗೊಂಡೋಗ್ಬಿಟ್ಟಿದ್ದಾರೆ. ಎಂತ ಕೆಲಸ ಮಾಡ್ಬಿಟ್ಟಪ್ಪ. ನೋಡ, ಇಲ್ಲಿದೆ ಅಂದ್ಮೇಲೆ ಪೊಲೀಸ್ನವ್ರು ಗ್ಯಾರಂಟಿ ಇಲ್ಲಿಗೆ ಬಂದೇ ಬರ್ತಾರೆ. ಅವ್ರಾಗ ಅವ್ರು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾನೇ ಅವ್ರನ್ನ ಇಲ್ಲಿಗೆ ಕರ್ಸ್ಬಿಡ್ತೀನಿ. ಜಾಜಿ ಅವ್ರೆ, ನೀವೇ ನಮ್ಮನ್ನ ಕಾಪಾಡ್ಬೇಕು. ಅದಕ್ಕೆ ನೀವು ನಮ್ಮನ್ನ ಕೈ ಬಿಟ್ರೆ ನಾವು ಜೈಲ್ ಪಾಲಾಗ್ಬಿಡ್ತೀವಿ. ನೀವಿಬ್ರಿಗೂ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಅಲ್ಲ, ರಸ್ತೆಲಿರೋ ATM ನ ಯಾಕೆ ಮನೆಗೆ ತರಕ್ ಹೋದ್ರಿ? ಅಲ್ಲ, ಅನ್ಯಾಯವಾಗಿ ಅದು ಬೇರೆಯವ್ರ ಪಾಲಾಗತ್ತಲ್ಲ ಅಂತ ನಾವು ನಮ್ಮ ಮನೆಗೆ ತಗೊಂಬಂದ್ವಿ. ತಗೊಂಬಂದ್ಮೇಲೆ ಗೊತ್ತಾಗಿದ್ದು ಅದ್ರೊಳಗಡೆ ಏನು ಇಲ್ಲ, ಇರೋ ದುಡ್ಡೆಲ್ಲ ಖಾಲಿ ಅಂತ. ಡೋಂಟ್ ವರಿ, ನಾನು ಹಬಿ ಹತ್ರ ಮಾತಾಡ್ತೀನಿ. ಹಬಿ, ಇವ್ರಿಬ್ರ ವಿಷಯದಲ್ಲಿ ಏನ್ ಡಿಸೈಡ್ ಮಾಡಿದ್ರಿ? ಜಾಜಿ ಜಂಬಲ್ ತಿನ್ನಿ ಅವ್ರೆ, ಇವ್ರಿಬ್ರು ಸೇರ್ಕೊಂಡು ಕದ್ಕೊಂಡು ಬಂದಿರೋದು ಟೊಮಾಟೋನೋ ಇಲ್ಲ ಬದನೆಕಾಯಿನೋ ಅಲ್ಲ, ATM ಮಿಷಿನ್ ನೋಡಿ. ಅದು ನಮ್ಮ ಮನೆ ಕಾಂಪೌಂಡ್ ನಲ್ಲಿ ಇದೆ ಅಂದ್ಮೇಲೆ ಇವ್ರಿಬ್ರು ಪೊಲೀಸರಿಗೆ ಒಪ್ಸೋದೇ ಒಳ್ಳೇದು. ಹಬಿ, ಇವ್ರೇನ್ ಬೇಕು ಅಂತಾನೆ ಕದ್ರ? ಲಾಕ್ ಓಪನ್ ಮಾಡಿ ಲೂಟಿ ಮಾಡಿದ್ರ? ಯಾರೋ ಥ್ರೋ ಮಾಡಿದಾರೆ, ಅದನ್ನ ಇವರು ಕ್ಯಾಚ್ ಮಾಡ್ಕೊಂಡು ಬಂದಿದ್ದಾರೆ. ಏನಪ್ಪ, ರಸ್ತೆಯಲ್ಲಿ ಬಿದ್ದಿದ್ದ ಕತ್ತು ಮಾಲು ನಮ್ಮ ಮನೆಗೆ ತಂದಿದ್ದೀರಲ್ಲ, ನಿಮಗ್ ಗೊತ್ತಾಗಲ್ವಾ? ನಮ್ಮದು ಗಂಡುಗಲಿ ವಂಶ ಕಣು. ನಮ್ಮ ವಂಶದಲ್ಲಿ ಯಾರು ಕದ್ದ ಮಾಲು ತಂದವನಲ್ಲ. ಲಕ್ಷ್ಮಿನ ಕದ್ಲೆ ಶಾಪ ಕೊಟ್ಬಿಡ್ತಾರೆ. ಮಾತ್ರ ಶ್ರೀ ರಂಗಮ್ಮನವ್ರೆ, ನಮಗೂ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡ್ತಿರೋ? ಹಬಿ, ಇವ್ರಿಬ್ರು ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡಿದ್ದಾರೆ, ಅವ್ರಿಬ್ರನ್ನ ಕ್ಷಮಿಸ್ಬಿಡಿ. ಜಾಜಿ ಜಂಬಲ್ ತಿನ್ನಿ ಅವ್ರೆ, ಈಗ ಎದುರುಗಡೆ ಮನೇಲಿ ಇದ್ದಾಳಲ್ಲ ಆ ಹುಡುಗಿ, ಅವಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರೆ ಏನಾಗುತ್ತೆ? ಅದು ಅಫೆನ್ಸ್ ಆಗುತ್ತೆ. ಆಗಿದ್ದ ಮೇಲೆ ಇವ್ರಿಬ್ರು ನೀವ್ಯಾಕೆ ಡಿಫೆನ್ಸ್ ಮಾಡ್ಕೋತೀರಾ? ಅದು ಹೇಗೆ ಅಪರಾಧನೋ ಇದು ಕೂಡ ಹಾಗೆ ಗುರುತರವಾದ ಅಪರಾಧ ಆಗುತ್ತೆ ನೋಡಿ. ಈಗ ಅದನ್ನ ನಾವು ಹೇಗಾದ್ರೂ ಮಾಡಿ ಆಚೆ ಸಾಗಿಸ್ಬೇಕು, ಇಲ್ಲ ಇವ್ರಿಬ್ರನ್ನ ಪೊಲೀಸರಿಗೆ ಒಪ್ಪಿಸ್ಬೇಕು. ಪೊಲೀಸ್ನವ್ರಿಗೆ ವಿಷಯ ತಿಳಿಸೋದು ಬಿಟ್ಟು ಆ ಬಾಕ್ಸ್ ನ ಆಚೆ ಸಾಗಿಸೋದಿಕ್ಕೆ ಇವಳಿಗೆ ಹೇಳೋ, ಸಾಗಿಸ್ತಾಳೆ. ಅಯ್ಯೋ ರಂಗಮ್ಮನವ್ರೆ, ನೀವ್ ಅದೇನು ಅಂತ ಮಾತಾಡ್ತಿದ್ದೀರಾ? ತರೋವಾಗೇನೋ ಉತ್ಸಾಹದಿಂದ ತಂದು ಬಿಟ್ಟಿದ್ದಾರೆ, ಈಗ ತಗೊಂಡು ಹೋಗಬೇಕು ಅಂದ್ರೆ ಹೆಣಭಾರ ಆಗ್ಬಿಡುತ್ತೆ. ಅದ್ ಹೇಗಣ್ಣ? ತಗೊಂಡ್ ಬರುವಾಗ ಎಷ್ಟು ಭಾರ ಇರುತ್ತೆ, ತಗೊಂಡ್ ಹೋಗುವಾಗ ಅಷ್ಟೇ ಭಾರ ಇರುತ್ತೆ ತಾನೆ? ಅವ್ರು ಕೊಟ್ಟಂಗೆ ಇಲ್ಲೇ ನಿನ್ ತಪ್ಪು ತಿಳ್ಕೊಂಡ್ರು ನೋಡು. ಅದು ಸಿಕ್ಕಾಗ ಇದ್ರೊಳಗಡೆ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಇದು ನಮ್ಮಿಬ್ರು ಪಾಲಾಗುತ್ತೆ. ಇದನ್ನ ಇಟ್ಕೊಂಡು ನಾವು ನಮ್ಮ ಭಾವನ ಹಂಗಂಗೆ ಮಗ್ಗ ಮಲಗಿಸ್ಬಿಡ್ಬೋದು, ನಮಗೆ ಸ್ವಂತ ಮನೆಗಳನ್ನು ಖರೀದಿ ಮಾಡ್ಬಿಡ್ಬೋದು ಅಂತ ಉತ್ಸಾಹದಲ್ಲಿ ತಂದಿದಾರಲ್ಲ, ಆಗ ಭಾರ ಗೊತ್ತಾಗಲ್ಲ. ಈಗ ಅದ್ರಲ್ಲಿ ಹುಣಸೆ ಬೀಜನೂ ಇಲ್ಲ ಅಂತ ಗೊತ್ತಾಯ್ತಲ್ಲ, ಈಗ ಇದಕ್ಕಿದ್ದಂಗೆ ಹೆಣಭಾರ ಆಗ್ಬಿಡುತ್ತಮ್ಮ. ಹಬಿ, ಇವರಿಬ್ರು ಪರವಾಗಿ ನಾನ್ ಎಕ್ಸ್ಕ್ಯೂಸ್ ಕೇಳ್ತೀನಿ, ದಯವಿಟ್ಟು ಇವರಿಬ್ರನ್ನು ಕ್ಷಮಿಸ್ಬಿಡಿ. ಗಂಡುಗಲಿ ಅಯ್ಯೋ, ತಾವ್ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡುಗಲಿ ಅಂತ ಏನ್ ಬಂತು? ಅದೇನು ಅಂತ ಹೇಳಿ ಮಾತ್ರ. ಲೇ, ಇದು ಗಂಡುಗಲಿ ವಂಶದ ಮರ್ಯಾದೆ ಪ್ರಶ್ನೆಗಳು. ಈ ವಿಷಯ ಜನಗಳಿಗೆ ಗೊತ್ತಾಗ್ಬಿಟ್ರೆ ಏನಪ್ಪ ಈ ವಂಶದವನು ಕಳ್ಳಲ ಅಂತ ಹೇಳಿ ಈ ಉಳಿಪ್ಪಲ್ ಫೋಟೋನು ಪೇಪರ್ ನಲ್ಲಿ ಹಾಕಿಸ್ಬಿಟ್ರೆ ಆಗ ಹೋಗೋದು ನಿನ್ನ ಮರ್ಯಾದೆ ಕಣೋ. ನನ್ನ ಮರ್ಯಾದೆ ಹೋಗೋದಕ್ಕೆ ಇವ್ರಿಬ್ರಿಗೆ ನಾನು ಹೆತ್ತ ಮಕ್ಕಳ ಬೇಡ ಬೇಡ ಅಂತ ಬರ್ಕೊಂಡ್ರೆ ಅವನನ್ನ ಕರ್ಕೊಂಡು ಒಂದು ಮನೆ ಒಳಗಡೆ ಇಟ್ಕೊಂಡ್ರೆ ನೋಡಿ ಮಾತ್ರ ಅವನು ಹೆಂಗಿದ್ದಾನೆ. ಅವನನ್ನ ಕರೆದು ಒಂದು 4 ಮದುವೆ ಊಟ ಹಾಕ್ತಾನೆ. ಇರ್ಲಿ, ಸಿಹಿ ಗಾಳಿ ಸಿಹಿ ಗಾಳಿ. ಇದನ್ನ ಹೀಗೆ ಮಾಡ್ಬಿಟ್ರೆ ಹೇಗೆ? ಹೇಗ್ ಬಾವಾ? ಈ ಸ್ವಲ್ಪ ಸುಮ್ಮನೆ ಇರ, ಹಾಗೆ ಮಾಡೋದು ಬೇಡ. ಹೀಗೆ ಮಾಡ್ಬಿಟ್ರೆ ಹೇಗೆ? ಹಾಗೆ ಮಾಡೋದು ಬೇಡ. ಯಾಕಡೆ ಅಂದ್ರೆ ನೀವ್ ಹೇಳೋ ನೆಕ್ಸ್ಟ್ ಡೈಲಾಗ್ ಇದೆ ತಾನೆ? ಸುಮ್ಮನೆ ಇರ್ರಿ ನೀವು. ನಾನು ಅದನ್ನ ಸಾಕ್ಸೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ನೀವೆಲ್ಲರೂ ಹೂ ಅನ್ನಿ. ಎಷ್ಟು ಚಂದ ಹೂ ಅಂದ್ರಪ್ಪ. ಜೈ ಬೋಲೋ.
ಮೇಡಮ್ ಇದು ಯಾವ ದೇವರು? ಹೊಸ ದೇವ್ರು. ಇದು ನಿಮ್ ಎಲ್ಲಾ ವಿಷಯದಲ್ಲೂ ಹೆಲ್ಪ್ ಮಾಡುತ್ತೆ, ಎಸ್ಪೆಷಲಿ ಮನಿ ವಿಷಯದಲ್ಲಿ ಸಹಾಯ ಮಾಡೋ ಸಿಂಗಲ್ ದೇವತೆ. ಈ ದೇವ್ರ ಹೆಸರೇನು? ಮನಿ ಗಾಡ್. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ ಹಬಿನ ಕೇಳಿ. ಈ ಹಬ್ಬಿ ಅಂದ್ರೇನು? ತಪ್ಪೋ ಗಂಡನ ಹಬಿ ಅಂತ ಕರೀತಾರೆ. ಉಳಿದ ವಿಷಯನ ಅವ್ರ ಹತ್ರನೇ ಕೇಳಿ. ಈ ಮುನಿಯಮ್ಮ ಅಂದ್ರೆ ಯಾರು? ಇಟ್ಸ್ ನಾಟ್ ಮುನಿಯಮ್ಮ, ATM. ಓಹೋ, ಈ ATM ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ನೋಡಿ ಇವ್ರೆ, ಮೊದಲೆಲ್ಲ ಈ ದೊಡ್ಡ ಸಿಡುಬು ಚಿಕ್ಕ ಸಿಡುಬು ಅಂತ ಮನುಷ್ಯನ್ ಬರ್ತಾ ಇದೆ. ಅದನ್ನ ನಿರ್ಮೂಲನೆ ಮಾಡ್ಬೇಕು ಅಂತ ನಾವು ದೇವ್ರ ಮರಗ್ ಹೋದ್ವಿ. ಆಗ ಈ ದೊಡ್ಡಮ್ಮ ಚಿಕ್ಕಮ್ಮ ದೇವ್ರುಗಳನ್ನ ಬಿಟ್ಟಿ ಮಾಡ್ತೀವಿ. ಬರ್ತಾ ಬರ್ತಾ ಪ್ಲೇಗ್ ಅನ್ನೋದು ಬಂದ್ಬಿಡ್ತು. ಅದಕ್ಕೋಸ್ಕರ ಪ್ಲೇಗಮ್ಮ ದೇವಸ್ಥಾನ ಕಟ್ಟಿ, ಆಮೇಲೆ ಮಲೇರಿಯಮ್ಮ ದೇವಸ್ಥಾನ ಕಟ್ಟಿ, ಆಮೇಲೆ ನಿಮ್ಮಂತ ಹೆಂಗ್ ಹುಡುಗರಿಗೆಲ್ಲ ಏಡ್ಸ್ ಬಂತು. ಅದಕ್ಕೋಸ್ಕರ ನಾವು ಏಡ್ಸಮ್ಮನ ದೇವಸ್ಥಾನ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬಡತನಗಳು ಬರ್ತಾ ಇದೆ. ಆ ಬಡತನನ ಹಂಗಂಗೆ ನಿರ್ಮೂಲನೆ ಮಾಡ್ಬೇಕು ಅಂತ ನಾವು ATM ಸೃಷ್ಟಿ ಮಾಡಿದೀವಿ. ಇದಕ್ಕೆ ಪೂಜೆ ಮಾಡಿ ಏನ್ ಮಾಡ್ತೀರಾ? ನೀವು ಗಣೇಶಪ್ಪನಿಗೆ ಪೂಜೆ ಮಾಡಿ ಏನ್ ಮಾಡ್ತೀರಾ? ನೀರಿಗೆ ಬಿಡ್ತೀವಿ. ಹಂಗೆ ಇದನ್ನು ನಾವು ನೀರಿಗೆ ಬಿಡ್ತೀವಿ. ಆಗ ಮಾಡ್ಬಿಟ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರ್ಬಿಡುತ್ತೆ. ಕಾಯಿ ಕರ್ಪೂರ ಏನಾದ್ರು ತಗೊಂಡ್ಬಂದಿದ್ದೀರಾ? ಇಲ್ಲ. ಒಂದ್ 20 ರೂಪಾಯಿ ಇದೆಯಾ? 20 ರೂಪಾಯಿ. ಕಾಯಿ ಕರ್ಪೂರ ನಿಮ್ಮ ಹೆಸರಲ್ಲೇ ಮಾಡಿದ್ದು ಅಂತ ತಿಳ್ಕೊಳ್ಳಿ. ಇನ್ನೊಂದು 100 ರೂಪಾಯಿ ಇದೆಯಾ? ಇಲ್ಲ. ಮೇಲಿನ ಜೇಬಲ್ಲಿ ಇರ್ಬೇಕು ನೋಡಿ. ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ಅದು ATM ಒಂದು ಪವಾಡ. ಇದು ದಕ್ಷಿಣೆ ನಿಮ್ಮ ಹೆಸರಲ್ಲಿ. ಲೇ, ಯಾರಾದ್ರೂ ನೋಡೋಕ್ಕಿಂತ ಮುಂಚೆನೆ ಕೆರೆಯಲ್ಲಿ ಮುಳುಗಿಸ್ಬಿಡೋಣ. ಬೇಗ ಬೇಗ ತಳ್ರ. ಇವನೇನು ಹೋಗ್ತಾನೆ ಇಲ್ಲ, ಒಳ್ಳೆ ದೇವ್ರು ಬಂದಂಗ ಆಡ್ತಾ ಇದ್ದಾನೆ. ನಾ ಕಳಿಸ್ತೀನಿ ರಾಜ. ಬಾರ ಇಲ್ಲಿ, ಬಾರೋ ರಾಜ ಇಲ್ಲಿ, ಬಾರೋ ರಾಜ. ಬೆಳಗ್ಗೆ ಎಣ್ಣೆ ಹಾಕೊಂಡ್ಬಿಟ್ಟೇನ? ಹಂಗೆಲ್ಲ ಹಾಕೊಂಬಾರ್ದಪ್ಪ. ಮನೆಗೆ ಹೋಗೋ. ಆಯ್ತು ತಗೊಳ್ಪ, ದುಡ್ಡಿಲ್ಲ, ಹೋಗೋ. 3 ಸಲ ಮಂತ್ರ ಹಾಕ್ತೀನಿ, ಹೋಗೋ. 1 2 3. ಮನೆಗೆ ಹೋಗಪ್ಪ, ಮನೆಗೆ ಹೋಗೋ. ಹೋಗ್ತಾನೆ ಇಲ್ಲಪ್ಪ. ಇಲ್ಲೇನು ಪಬ್ಲಿಕ್ ಇದೆ ಅಂತ ಭಜನೆ ಮಾಡ್ತಿರೋ? ಬೇಗ ಬೇಗ ತಳ್ಳ್ರೋ. ಪಾಂಡುರಂಗ, ಪುಟ್ಟನಹಳ್ಳಿ ಕೆರೆ ಎಲ್ಲಿದ್ಯೋ? ಶ್ರೀಕೈ ಚಂದ್ರು ಇದಾರಲ್ಲಪ್ಪ, ಅವ್ರ ಮನೆ ಪಕ್ಕ ಇದೆ. ಹತ್ತಿರದಲ್ಲೇ ಯಾವ ಕೆರೆನೂ ಇಲ್ವೇನೋ? ಲೇ, ನಾವು ಮುಳುಗ್ಸಕ್ ಹೊರಟಿರೋದು 3 ಅಡಿ ಗಣೇಶನಲ್ಲ ಕಣ್ರು, 6 ಅಡಿ ATM ದೊಡ್ಡ ಕೆರೆನೆ ಹುಡುಕ್ಬೇಕು. ಈಗ ಇನ್ನೊಂದು ಮಾತಾಡಿದ್ರೆ ಈ ATM ಜೊತೆ ನಿನ್ನನ್ನು ಕೆರೆನಲ್ಲಿ ಮುಳುಗಿಸ್ಬಿಡ್ತೀನಿ. ಬಾವಾ, ನನ್ ಕೈಲಿ ತಳಕ್ ಆಗ್ತಾ ಇಲ್ಲ. ಬಾಳೆಹಣ್ಣು ಕೊಟ್ರೆ ತಿಂತೀಯಪ್ಪ? ಬಾವಾ, ಒಂದ್ ಕೆಲ್ಸ ಮಾಡಿ, ನಾನು ಪದ್ದು ಪೂಜಾರಿ ಆಗ್ತೀವಿ, ನೀವು ತಳ್ಬಿಡಿ. ಮನೆಗೆ ATM ಕರ್ಕೊಂಡು ಬಂದವ್ರು ಯಾರಪ್ಪ? ನಾವೇ. ಹಾಗಿದ್ರೆ ತಳ್ಬೇಕಾದವ್ರು ಯಾರಪ್ಪ? ನಾವೇ. ಹಾಗಿದ್ರೆ ತಳ್ಳಿಪ್ಪ. ಏನಾಯ್ತಮ್ಮ? ಅವ್ರ ಬಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬರಬಾರ್ದು. ಇಲ್ಲಿ ಭಜನೆ ಶುರು ಹಚ್ಕೊಳ್ಳಿ. ಯಾವ್ದೋ ಉತ್ಸವ ಬರ್ತಾ ಇದೆ, ಬನ್ನಿ ನೋಡೋಣ. चल पिसल का कमजा चढ़ गए मेहनत पड़ा सो मुर्गी अंडे गाइस फकीर रे ಅಂಡಲ್ ನೀರಿಲ್ಲ. ಬಾರ ಸಿಕ್ತಾಳ, ಬಾರ 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 ಬಾರ. ಡ್ಯೂಟಿ ಮೇಲೆ ಇರ್ಬೇಕಾರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡ. ಏನ್ ಕಾಂದನೆಲ್ಲ ಸನ್ಯಾಸಿ ವೇಷ ಹಾಕ್ಬಿಟ್ಟಿದ್ರಾ? ಅದು ಮನೆಯಲ್ಲಿ ಒಂದು ದೇವತೆನ ಪ್ರತಿಷ್ಠಾಪನೆ ಮಾಡ್ಬಿಟ್ಟಿದ್ವಿ, ಕೆರೆಲ್ ಮುಳ್ಸೋದಕ್ಕೆ ಅಂತ ಹೊರಟಿದೀವಪ್ಪ. ಯಾವ ದೇವತೆನೋ? ಅದು ATM ದೇವಿ. ATM ಈ ದೇವರ ಹೆಸರು ಕೇಳಿಲ್ವಲ್ಲ ಸರ್? ದೇವ್ರಿಗೆ ಇನ್ಶಿಯಲ್ ಇರುತ್ತೇನಾ? ಹೌದೌದು,
ಎ ಅಂದ್ರೆ ಅಂಕಾಳಮ್ಮ, ಟಿ ಅಂದ್ರೆ ತೋಡ್ದಮ್ಮ, ಎರಡು ಸೇರಿ ಏಟಿ ಅಮ್ಮ. ನಮಸ್ಕಾರ ಮಾಡಿ ಸರ್. ನಮಸ್ಕಾರ ಹಾಕಿದ್ರೆ ನಾವು ಅನ್ಕೊಂಡಿರೋದೆಲ್ಲ ಆಗುತ್ತಾ? ಏನ್ ಹೀಗ್ ಕೇಳ್ತೀರಾ? ಹೋದ ವರ್ಷ ನಿಮ್ಮ ACP ಅವರು DCP ಆಗಿದ್ದು ಯಾವ ದೇವತೆಯಿಂದ ಅನ್ಕೊಂಡ್ರಿ? ನಮ್ಮ ATM ನ ಕೃಪೆಯಿಂದ. ನಾವು ಬಂದಿರೋ ಕೆಲಸ ಆ ತಾಯಿ ಹತ್ರ ಹೇಳಿ ಸರ್, ಒಳ್ಳೇದಾಗುತ್ತೆ. ಅಮ್ಮ ತಾಯಿ ಜಗನ್ಮಾತೆ, ಯಾರೋ ಪಾಪಿಗಳು ನಮ್ಮ ಏರಿಯಾಲಿರೋ ATM ನ ಕದ್ಬಿಟ್ಟಿದಾರಮ್ಮ. ಹೇಗಾದ್ರೂ ಮಾಡಿ ಸಿಗೋ ಹಾಗೆ ಮಾಡು ತಾಯಿ. ಆ ATM ಬಾಕ್ಸ್ ಸಿಗದೆ ಹೋದ್ರೆ ನಮ್ಮ ಸಾಹೇಬ್ರನ್ನ ಹಣ್ಣುಗಾಯ ನೀರ್ಗಾಯ ಮಾಡ್ಬಿಡ್ತಾರೆ ತಾಯಿ. ಹೇಗಾದ್ರೂ ಮಾಡೋದು ಸಿಗೋಕ್ ಮಾಡಮ್ಮ. ಶಿಶುಪಾಲ್ ಸಾಹೇಬ್ರೆ, ನೀವೇನು ಯೋಚನೆ ಮಾಡಬೇಡಿ. ನಮ್ಮ ದೇವತೆ ಹತ್ರ ನೀವು ಬೇಡ್ಕೊಂಡಿದ್ರಿ ಅಂದಮೇಲೆ ಅದು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಆದ್ರೆ ಅದು ಎಲ್ಲಿ ಕಳೆದು ಹೋಗಿದೆಯೋ ಅಲ್ಲೇ ಹೋಗಿ ಹುಡುಕಿ. ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ಒಳ್ಳೇದಾಗುತ್ತೆ. ಸರ್, ಒಂದು 100 ರೂಪಾಯಿ ಇದೆಯಾ? ಯಾಕೋ? ಕೊಡಿ ಸರ್, ಹೇಳ್ತೀನಿ. ಅಭಿ, ನನ್ ಕೈಲಿ ನಡಿಯಕ್ ಆಗ್ತಲ್ಲ. ನನ್ ಕಾಲು ತುಂಬಾ ಪೇನ್ ಆಗ್ತಾ ಇದೆ. ಡೋಂಟ್ ವೆರಿ ಗುಬ್ಬಿ. ಈ ATM ನ ಕೆರೆನಲ್ಲಿ ಮುಳುಗಿಸಿದ ಮೇಲೆ ಬರ್ತಾ ನಿನ್ನ ಇದೇ ಗಾಡಿ ಮೇಲೆ ಎತ್ತಕೊಂಡ್ಬರ್ತೀನಿ. ಪಾಂಡುರಂಗ, ಇದು ಅನ್ಯಾಯ ಕಣ. ನಾನು ಬಿಡ್ಲಾ ಗಾಡಿ ತಳ್ಳೋದು, ನೀನ್ ಆರಾಮಾಗಿ ಕೂತ್ಕೊಂಡಿರೋದ? ಹೇಳ್ತೀನಿ, ಅದೆಷ್ಟು ಸಲ ಅಂತ ಹೇಳ್ಬೇಕು? ನೀವಿಬ್ರು ಮಾಡಿದ ಕೆಲಸದಿಂದಾಗಿ ಮನೆ ಮಂದಿಗೆಲ್ಲ ಕಾವಿ ತೋರಿಸ್ಬಿಟ್ರಲ್ಲ. ಏನೋ ನಮ್ಮ ಮಾತೃಶ್ರೀ ಅವರು ಕಾವಿ ತೋರ್ಸ್ಕೊತಾರೆ ಅಂದ್ರೆ ಜನರು ಒಪ್ಕೋತಾರೆ. ನಾವೆಲ್ಲರೂ ಕಾವಿ ಹಾಕೋಬೇಕು ಅಂದ್ರೆ ನಮಗೇನೋ ಬಂದಿದೆ ಕರ್ಮ. ಬಾವ, ಐಡಿಯಾ ಕೊಟ್ಟಿದ್ ನೀವೇ ತಾನೆ? ನಾನೇನಾದ್ರೂ ಈ ಐಡಿಯಾ ಕೊಡ್ಲಿಲ್ಲ ಅಂದ್ರೆ ಇಷ್ಟೊತ್ತಾಗ್ಲೇ ಮನೆ ಮಂದಿ ಎಲ್ಲ ಜೈಲಲ್ಲಿ ಇರ್ಬೇಕಿತ್ತು. ಭಕ್ತಾದಿಗಳು ಬರ್ತಾ ಇದಾರೆ. ಮತ್ತೆ ಭಜನೆ ಶುರು ಹಚ್ಕೊಳ್ಳಿ. ಅದೆಷ್ಟು ಅಂತ ಭಜನೆ ಮಾಡೋದು? ಹಾಗಿದ್ರೆ ನೀವು ರೋಡ್ ನಲ್ಲಿ ಸುಮ್ನೆ ನಿಂತಿರಿ, ಪೊಲೀಸ್ನವ್ರು ಬಂದು ನಿಮ್ಮನ್ನ ಜೈಲಲ್ಲಿ ತುಂಬ್ತಾರೆ. ಸರ್, ATM ಇಲ್ಲೇ ಇದೆ. ಯಾವಾಗ ಬಿತ್ತು? ಗೊತ್ತಿಲ್ಲ ಬಾವ, ನೀವೇ ಬಿಸಿದ್ದು. ನನ್ನ ATM ಸಿಕ್ಕೇ ಬಿಡ್ತು. ಯಾವ್ದು ATM ಅಂತ ನಿಮ್ಗೆ ಗೊತ್ತಾ? ಸರ್, ಇದು ನಮ್ದೇ ಸರ್. ನಿಮ್ದಾ? ಸರ್, ಇದು ಒರಿಜಿನಲ್ ATM ಅಲ್ಲ, ಶೂಟಿಂಗ್ ಏನ್ ಕಳ್ಸೋ ಡೂಪ್ಲಿಕೇಟ್ ಮಿಷಿನ್. ಹೌದು, ಇದು ಇಲ್ಲಿಗೆ ಹೇಗ್ ಬಂತು? ಸರ್, ಇದನ್ನ ರಸ್ತೆ ಬದಿಲಿಟ್ಟು ಶೂಟಿಂಗ್ ಜಾಗಕ್ಕೆ ಇದನ್ನ ತಗೊಂಡು ಹೋಗೋಣ ಅಂತ ಗಾಡಿ ತರೋಣ ಅಂತ ಹೋಗಿದೆ. ಅಷ್ಟರಲ್ಲಿ ಕತ್ಕೊಂಡ್ಬಿಟ್ಟಿದ್ದಾರೆ. ಹಲೋ ಸರ್, ಹೇಳಿ ಸರ್. ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು ಸರ್. ಏನಂತ ಸರ್? ಒರಿಜಿನಲ್ ATM ಆನೇಕಲ್ ಕೆರೆಲ್ ಸಿಕ್ತಂತೆ ಕಣೋ. ಮತ್ತೆ ಅದ್ರಲ್ಲಿ ಕ್ಯಾಶು ಅದು ಅದ್ರ ಜೊತೆಗೆ ಸಿಕ್ತಂತೆ. ಈಗ ನೀವೆಲ್ಲ ತಳ್ಕೊಂಡು ಹೋಗ್ತಾ ಇದ್ದೀರಾ? ಅದು ರಸ್ತೆನಲ್ಲಿ ಅನಾಥವಾಗಿ ಬಿದ್ದಿರೋ ATMಗಳನ್ನ ಕೆರೆನಲ್ಲಿ ಮುಳುಗಿಸ್ಬಿಟ್ರೆ ಒಳ್ಳೇದಾಗತ್ತೆ ಅಂತ ಯಾರೋ ಪುಣ್ಯಾತ್ಮರು ಹೇಳಿದ್ರಪ್ಪ. ದುಡ್ಡು ಕೊಡೋ ATM ಬೇರೆ ಅಲ್ಲ, ವರ ಕೊಡೋ ಗಣೇಶಪ್ಪನು ಬೇರೆ ಅಲ್ಲ ಅಂತ ತಿಳ್ಕೊಂಡು ನಾನು ಅದೇ ಕೆಲಸ ಮಾಡೋಣ ಅಂತ ಕೆರೆ ಕಡೆ ತಗೊಂಡು ಹೊಟ್ಟಿದ್ನಪ್ಪ. ಪಾಂಡುರಂಗ, ಇದನ್ನ ಕದ್ದವ್ರು ಯಾರು ಅಂತ ಹೇಳ್ತೀರಾ? ನಾನಲ್ಲಪ್ಪ, ಇವ್ರಿಬ್ರು. ನೋಡಿ, ಇದೇ ಲಾಸ್ಟ್. ಇನ್ಮೇಲೆ ಯಾವುದೇ ಏರಿಯಾಲ್ ATM ಕಳವಾದ್ರೆ ಮೊದಲು ಬೆಂಡತ್ ನಿಮ್ಮಿಬ್ಬರನ್ನೇ.